ರಾಜಧಾನಿ ಎಕ್ಸ್‌ಪ್ರೆಸ್, ಶತಾಬ್ದಿ, ಜನಶತಾಬ್ದಿ, ಹಮ್ಸಫರ್, ಇನ್ನು ಇತ್ತೀಚೆಗೆ ವಂದೇ ಭಾರತ್ ಎಕ್ಸ್‌ಪ್ರೆಸ್ ಇವೆಲ್ಲ ನಮ್ಮ ದೇಶದಲ್ಲಿ ಜನಪ್ರಿಯವಾಗಿರೋ ಟ್ರೈನ್ಗಳ ಹೆಸರುಗಳು. ಇದೇ ರೀತಿ 2010-11ರಲ್ಲಿ ಕ್ಯಾನ್ಸರ್ ಟ್ರೈನ್ ಅನ್ನೋ ಒಂದು ಟ್ರೈನು ಇಡೀ ದೇಶದ ಜನರ ಗಮನ ಸೆಳೆದಿತ್ತು. ಎಲ್ಲ ಪತ್ರಿಕೆಗಳ ಹೆಡ್ಲೈನ್ಸ್ ಆಗಿತ್ತು. ಈ ಕ್ಯಾನ್ಸರ್ ಟ್ರೈನ್ನ ನಿಜವಾದ ಹೆಸರು ಅಬೋಹರ್ ಜೋಧ್ಪುರ್ ಅಥವಾ ಬತಿಂಡಾ ಜೋಧ್ಪುರ್ ಪ್ಯಾಸೆಂಜರ್ ಟ್ರೈನ್. ರಾತ್ರಿ 7:40ಕ್ಕೆ ಪಂಜಾಬ್ನ ಅಬೋಹರ್ನಿಂದ ಹೊರಡುತ್ತಿದ್ದಂಥ ಈ ಟ್ರೈನು 9:30ಕ್ಕೆ ಬತಿಂಡಾ ಸ್ಟೇಷನ್ನ ತಲುಪ್ತಿತ್ತು. ಇಲ್ಲಿ ಪಂಜಾಬ್ನ ಮಾಳ್ವಾ ಪ್ರದೇಶ ಅಂದ್ರೆ ಬತಿಂಡಾ, ಪಟಿಯಾಲ, ಫಿರೋಜ್ಪುರ್, ಲೂಧಿಯಾನ ಜಿಲ್ಲೆಗಳಿಂದ ಪ್ರತಿದಿನ 75ರಿಂದ 100 ಕ್ಯಾನ್ಸರ್ ರೋಗಿಗಳು ಸುಮಾರು 325 ಕಿಲೋಮೀಟರ್ ದೂರದಲ್ಲಿರೋ ರಾಜಸ್ಥಾನದ ಬಿಕಾನೇರ್ ನಗರದ ಆಚಾರ್ಯ ತುಳಸಿ ಕ್ಯಾನ್ಸರ್ ಹಾಸ್ಪಿಟಲ್ಗೆ ತಲುಪೋದಕ್ಕೆ ಈ ಟ್ರೈನ್ನಲ್ಲಿ ಪ್ರಯಾಣ ಮಾಡ್ತಿದ್ರು. ಒಂದೇ ಪ್ರದೇಶದಿಂದ ಒಂದೇ ಟ್ರೈನ್ನಲ್ಲಿ ಅತಿ ಹೆಚ್ಚು ಕ್ಯಾನ್ಸರ್ ರೋಗಿಗಳು ಪ್ರಯಾಣ ಮಾಡ್ತಿದ್ದಕ್ಕೆ 2 ಕಾರಣಗಳಿತ್ತು. ಮೊದಲನೇದಾಗಿ ಸ್ಥಳೀಯ ಕ್ಯಾನ್ಸರ್ ಹಾಸ್ಪಿಟಲ್ಗಳ ಕೊರತೆ, ಎರಡನೇದಾಗಿ ಕೃಷಿ ತಜ್ಞರ ಪ್ರಕಾರ ಪಂಜಾಬ್ನ ಮಾಳ್ವಾ ಪ್ರದೇಶದಲ್ಲಿ ಕೃಷಿ ಚಟುವಟಿಕೆಗಳಿಗೆ ಅತಿಯಾಗಿ ಬಳಕೆಯಾಗ್ತಿದ್ದಂತಹ ಕ್ರಿಮಿನಾಶಕಗಳು ಹಾಗೂ ರಾಸಾಯನಿಕ ಗೊಬ್ಬರ. ನಂತರ ಪಂಜಾಬ್ ಗವರ್ಮೆಂಟ್ ಕ್ಯಾನ್ಸರ್ ಹಾಸ್ಪಿಟಲ್ಗಳು ಹಾಗೂ ಮೆಡಿಕಲ್ ಕಾಲೇಜ್ಗಳ ಸಂಖ್ಯೆಯನ್ನು ಹೆಚ್ಚು ಮಾಡಿದ್ರು. ಹೀಗೆ ಕ್ಯಾನ್ಸರ್ ಟ್ರೈನ್ನಲ್ಲಿ ಪ್ರಯಾಣ ಮಾಡ್ತಿದ್ದಂತಹ ಕ್ಯಾನ್ಸರ್ ರೋಗಿಗಳ ಸಂಖ್ಯೆನೂ ಸಹ ಕಡಿಮೆ ಆಯಿತು. ಇದು ಕ್ಯಾನ್ಸರ್ ಟ್ರೈನ್ನ ಹಿಂದೆ ಇರುವಂತಹ ಕಥೆಯಾಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಅಂಡ್ ಶೇರ್ ದ ವಿಡಿಯೋ ಅಂಡ್ ಶೋ ಸಮ್ ಲವ್.